ಹಾಯ್ ಫ್ರೆಂಡ್ಸ್, ಟೆಕ್ ಕ್ರಿಯೇಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇದ್ದವರು ಖಂಡಿತವಾಗ್ಲೂ ನೋಡಲೇಬೇಕು. ಜನವರಿ 1ರಿಂದ ಹೊಸ ರೂಲ್ಸ್ಗಳು ಬರ್ತಾ ಇದೆ. ರೇಷನ್ ಕಾರ್ಡ್ ಇದ್ದವರು ಖಂಡಿತವಾಗ್ಲೂ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಲೇಬೇಕು. ಯಾಕೆಂತಂದರೆ ರೇಷನ್ ಕಾರ್ಡಲ್ಲಿ ತುಂಬ ರೂಲ್ಸ್ ಬದಲಾಗಿದ್ದಾವೆ. ಅದು ಏನೇನು ರೂಲ್ಸ್ ಬದಲಾಗಿದೆ ಹಾಗೂ ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡಲಿದ್ದೇವೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಒಂದು ನೋಟಿಫಿಕೇಶನ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರನೇ ಬರುತ್ತೆ ಅಂತಲೇ ಹೇಳಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ರಾಜ್ಯ ಸರ್ಕಾರ ಜನವರಿ 1 ಹೊಸ ವರ್ಷದಿಂದ ತುಂಬ ರೇಷನ್ ಕಾರ್ಡಲ್ಲಿ ಬದಲಾವಣೆನೇ ತರ್ತಾ ಇದೆ ಅಂತಲೇ ಹೇಳಬಹುದು. ಮೊದಲನೆಯದಾಗಿ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸೋದಕ್ಕೆ ಡಿಸೆಂಬರ್ 31ರವರೆಗೂ ಟೈಮ್ ಕೊಟ್ಟಿದೆ. ಡಿಸೆಂಬರ್ 8ರಿಂದ ಡಿಸೆಂಬರ್ 31ರವರೆಗೂ ನಿಮಗೆ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿಸೋದಕ್ಕೆ ಟೈಮ್ನ ಕೊಟ್ಟಿದೆ. ನೀವು ಹೆಸರನ್ನ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಬದಲಾಯಿಸ್ಕೊಬೋದು. ಹಾಗೂ ನಿಮಗೆ ರೇಷನ್ ಕಾರ್ಡ್ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಅಂಗಡಿಯನ್ನು ಬದಲಾಯಿಸ್ಕೊಬೋದು. ನೀವು ಒಂದು ಏರಿಯಾದಲ್ಲಿ ಇರ್ತೀರಾ, ಹಾಗೂ ಈಗ ಇನ್ನೊಂದು ಏರಿಯಾಕ್ಕೆ ನೀವು ಚೇಂಜ್ನ ಮಾಡಿಸ್ಕೊಬೋತಾ ಇರ್ತದೆ. ಇದೊಂದು ಆಪ್ಷನ್ನ ಬಿಟ್ಟಿದ್ದಾರೆ. ಹಾಗೂ ರೇಷನ್ ಕಾರ್ಡ್ ಇದ್ದವರು ಎಲ್ಲರೂ ಕೂಡ ರೇಷನ್ ಕಾರ್ಡಲ್ಲಿ ಯಾರ್ಯಾರೆಲ್ಲ ಇರ್ತೀರಾ ಮೆಂಬರ್ಸ್ಗಳು ಅವರು ಕೂಡ ನಿಮ್ಮ ಆಧಾರ್ ಕಾರ್ಡ್ನ ಕಡ್ಡಾಯವಾಗಿ ಲಿಂಕ್ ಮಾಡಿಸ್ಬೇಕಾಗುತ್ತೆ. ಲಿಂಕ್ನ ಮಾಡಿಸ್ಲಿಲ್ಲ ಅಂದರೆ ನಿಮಗೆ ಯಾವುದೇ ಇನ್ಮೇಲೆ ರೇಷನ್ ಸಿಗೋದಿಲ್ಲ ಅಂತ ಬರ್ತಾ ಇರೋ ಮಾಹಿತಿ ಆಗಿರ್ತದೆ. ಹಾಗೂ ಇನ್ಮೇಲೆ ಇನ್ನು ಮುಂದೆ ಇನ್ನು ಆರ್ಟಿಕಲ್ಸ್ ತುಂಬ ಬರ್ತಾ ಇದ್ದಾವೆ. ಏನಪ್ಪ ಅಂತಂದರೆ, ಮೊದಲು ರೇಷನ್ ಕಾರ್ಡ್ನ ಪಡ್ಕೊಳ್ಳೋದಕ್ಕೆ 1,20,000 ರೂಪಾಯಿ ಆದಾಯ ಮಿತಿ ಇತ್ತು ವರ್ಷಕ್ಕೆ. ಈಗ ನಗರ ಪ್ರದೇಶಗಳಿಗೆ 3 ಲಕ್ಷ ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ 2 ಲಕ್ಷ. ಹಾಗೂ ಏನಾದ್ರು ಸಿಟಿಲಿ ನಿಮಗೆ ಕಾರ್ 4 ಚಕ್ರದ ಕಾರುಗಳಿದ್ರೆ ಏನಾದ್ರು ವೆಹಿಕಲ್ಗಳಿದ್ರೆ ಅಂಥವ್ರಿಗೂ ಕೂಡ ರೇಷನ್ ಕಾರ್ಡು ರದ್ದಾಗುತ್ತೆ. ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಾದರೂ ಕೂಡ 4 ಚಕ್ರದ ಕಾರ್ಗಳು ಹಾಗೂ ಟ್ರ್ಯಾಕ್ಟರ್ ಏನಾರು ಇದ್ದರೆ ನಿಮಗೆ ಅಂಥವ್ರಿಗೂ ಕೂಡ ಚೇಂಜ್ ಆಗುತ್ತೆ ಅಂತ ಬರ್ತಾ ಇದೆ. ಆದರೆ ಇದೆಲ್ಲ ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ರಾಜ್ಯ ಸರ್ಕಾರ ಇದಕ್ಕೆ ಯಾವುದೇ ರೀತಿಯ ಆದೇಶನ ಹೊರಡಿಸಿಲ್ಲ. ಆದ್ದರಿಂದ ಇದು ಫೇಕ್ ನ್ಯೂಸು. ಇನ್ನು ಮೊದಲು ಏನು ರೂಲ್ಸ್ ಇತ್ತು, 1,20,000 ರೂಪಾಯಿ ರೇಷನ್ ಕಾರ್ಡ್ನ ಮಾಡಿಸೋದಕ್ಕೆ ಆದಾಯ ಮಿತಿ ಏನಿತ್ತು ಅದೇ ಇರುತ್ತೆ. ಹಾಗೂ ನಿಮಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಕೂಡ ಬರಬೇಕು ಅಂದರೆ ನೀವು ಕಡ್ಡಾಯವಾಗಿ ಆಧಾರ್ ಕಾರ್ಡ್ನ ಲಿಂಕ್ನ ಮಾಡಿಸ್ಬೇಕಾಗುತ್ತೆ. ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.